ಮತ್ತು ವೈಟ್ ಡಿಸ್ಚಾರ್ಜ್ ಆಗೋರಿಗೆ ಒಂದು ಸಣ್ಣ ಮನೆ ಮತ್ತು ನಮಸ್ಕಾರ. ನಾನು ಮಾಡ್ತಿರೋ ಪ್ರಾಡಕ್ಟು ಆರೋಗ್ಯ ಪೌಡರು, ರಾಗಿ ಅಂಬ್ಲಿ, ಬಾರ್ಲಿ ಗಂಜಿ, ಸ್ಪೆಷಲ್ ಗ್ರೀನ್ ಟೀ, ಕಷಾಯ ಪೌಡರು, ಫೇಸ್ ಆಯಿಲು, ಫೇಸ್ ಪೌಡರು, ಹೆಸರುಕಾಳು ಜ್ಯೂಸು, ಆಮೇಲೆ ಸ್ಪೆಷಲ್ಲು ಮೆಚೂರ್ಡ್ ಮಕ್ಕಳಿಗೆ ಮತ್ತು ಬಾಣ್ತಿದಿರಿಗೆ ಮೆಂತೆ ಹಿಟ್ಟು, ಮೆಂತೆ ಮುದ್ದೆ ಮಾಡೋದು, ಅದೆಲ್ಲ ಪೌಡ್ರ್ ಸಿಗುತ್ತೆ. ಯಾರಿಗಾದ್ರೂ ಬೇಕು ಅಂದರೆ ಸ್ಕ್ರೀನ್ ಮೇಲೆ ಇರೋ ಕೊಟ್ಟ ನಂಬರ್ಗೆ ವಾಟ್ಸಪ್ ಮಾಡಿ. ಸ್ಕ್ರೀನ್ ಮೇಲೆ ನಂಬರ್ ಇರುತ್ತೆ, ಅದಕ್ಕೆ ವಾಟ್ಸಪ್ ಮಾಡಿ, ಕಾಲ್ ಮಾಡಬೇಡಿ. ನಮಸ್ಕಾರ. ನನ್ನ ಹಿತೈಷಿಗಳಿಗೆ ನಾನು ಚೆನ್ನಾಗಿದ್ದೀನಿ, ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ತಿಳ್ಕೊಂಡಿದ್ದೀನಿ. ಇವಾಗ ಕಾಲೇಜ್ಗೆ ಹೋಗೋ ಹೆಣ್ಮಕ್ಳು, ಸ್ಕೂಲ್ಗೆ ಹೋಗೋ ಹೆಣ್ಮಕ್ಳು, ಆಫೀಸ್ಗೆ ಹೋಗೋ ಹೆಣ್ಮಕ್ಳು, ಮನೇಲಿರೋರು ಎಲ್ರಿಗೂ, ಅದರಲ್ಲೂ ವಿಶೇಷವಾಗಿ ಕಾಲೇಜ್ಗೆ ಹೋಗೋರು, ಸ್ಕೂಲ್ಗೆ ಹೋಗೋರಿಗೆ, ಆಫೀಸ್ಗೆ ಹೋಗೋರ್ಗಂತ ನಾನು ಹೇಳ್ತೀನಿ. ಮನೇಲಿರೋರು ನಮ್ಗೆ ಹೇಗಿದ್ದರೂ ನಡೆಯುತ್ತೆ. ಇವ್ರು 3 ಜನಕ್ಕೆ ಏನಾಗುತ್ತೆ, ಇವತ್ತು ಪೀರಿಯಡ್ಸು ಆಗುತ್ತೆ, ಡೇಟು ಒಬ್ರೊಬ್ರಿಗೆ ಹಿಂದೆ ಮುಂದೆ ಹೋಗುತ್ತೆ. ಇವಾಗೆಲ್ಲ ಏನೋ PCOD ಅದು ಇದು ಪೀರಿಯಡ್ಸು ಸರಿಯಾಗಿ ಆಗ್ತಾ ಇರಲ್ಲ. ಅದರಲ್ಲೂ ಇವಾಗ 9-10 ವರ್ಷಕ್ಕೆಲ್ಲ ಹೆಣ್ಮಕ್ಳು ಮೆಚೂರ್ಡ್ ಆಗ್ತಾ ಇದ್ದಾರೆ. ಅವ್ರಿಗೆಲ್ಲ ಏನಾಗುತ್ತೆ, ಏನೂ ರೆಡಿ ಮಾಡ್ಕೊಂಡು ಹೋಗಿರಲ್ಲ ಅವರು. ಬೇಗ ಆಗುತ್ತೆ, ಲೇಟಾಗಿ ಆಗುತ್ತೆ. ಹಾಗೆ ಬೇಗ ಪೀರಿಯಡ್ಸ್ ಆಗೋಕ್ಕಿಂತ ಮುಂಚೆ ಏನಾಗುತ್ತೆ, ಅವ್ರಿಗೆ ಸ್ವಲ್ಪ ಚೂರು ಬ್ಲೀಡಿಂಗ್ ಆಗೋಕ್ಕೆ ಶುರು ಆಗುತ್ತೆ. ಅಯ್ಯೋ ನಾನು ಪ್ಯಾಡ್ ತೊಗೊಂಡು ಬಂದಿಲ್ವಲ್ಲ, ಎಷ್ಟೇ ನಾವು ತಾಯಿ ಜೋಪಾನ ಮಾಡಿ ಬ್ಯಾಗಲ್ಲಿ ಇಟ್ಟು ಕಳಿಸಿದ್ರು ಮರ್ತೋಗಿ ಅಲ್ಲೇನೋ ಆಯಿತು, ಇಲ್ಲ ಫ್ರೆಂಡ್ಸ್ಗೆ ಯಾರಿಗಾದ್ರೂ ಆಗಿತ್ತು ಅವರು ಕೊಟ್ಟರು ಅಂದರೆ ಇವಳಿಗಿರಲ್ಲ, ಈ ಮಗುಗಿರಲ್ಲ. ಆವಾಗ ಏನಾಗುತ್ತೆ ಅಂದರೆ ಮೀಶೋದಲ್ಲಿ ಪೀರಿಯಡ್ಸ್ ಪ್ಯಾಂಟಿ ನೋಡಿ ಈ ಥರ ಇರುತ್ತೆ. ಇದು ಇಷ್ಟು ತೆಳು ಇದೆ ಬಟ್ಟೆ. ಮಾಮೂಲಿ ನಿಮ್ಮದು ಪ್ಯಾಂಟಿ ನೀವು ಅಂಡರ್ವೇರ್ ಆಗ್ತಿರಲ್ಲ, ಅದು ಇಷ್ಟು ತೆಳು ಇರುತ್ತೆ. ಇದು ಪೀರಿಯಡ್ಸ್ ಪ್ಯಾಂಟಿ ಅಂತಲೇ ಬಂದಿರೋದು. ತುಂಬ ಜನಕ್ಕೆ ಗೊತ್ತಿರುತ್ತೆ, ಆದರೂ ನಾನೊಂದು ವಿಡಿಯೋ ಮಾಡ್ತಾ ಇದ್ದೀನಿ ನೋಡಿ. ತುಂಬ ದಪ್ಪ ಅಂದರೆ ಇಷ್ಟು ದಪ್ಪ ಇದೆ, ಇಷ್ಟು ದಪ್ಪ ಅದನ್ನು ಕೊಟ್ಟಿದ್ದಾರೆ ನಮಗೆ. ಆವಾಗ ಬಟ್ಟೆ ಗಲೀಜಾಗಲ್ಲ, ಯೂನಿಫಾರ್ಮ್ ಆಗಲಿ ನಾವು ಡ್ರೆಸ್ ಹಾಕ್ಕೊಂಡಿರೋದು ಅದು ಗಲೀಜಾಗಲ್ಲ. ಅಷ್ಟು ಚೆನ್ನಾಗಿದೆ ಪೀರಿಯಡ್ಸ್ ಪ್ಯಾಂಟಿ ಅಂತ ಹೇಳಿ. ಮತ್ತೇನಾಗುತ್ತೆ, ಈ ದೊಡ್ಡವರು ಮೆಚೂರ್ಡ್ ಆಗಿರೋ ಮಕ್ಕಳು ಬಿಡಿ, ಸಣ್ಣ ಮಕ್ಕಳು ಅವ್ರದ್ದು ಹೇಳಿದೆ. ದೊಡ್ಡವ್ರಿಗೆ ಏನಾಗುತ್ತೆ, ವೈಟ್ ಬ್ಲೀಡಿಂಗ್ ಆಗ್ತಾ ಇರುತ್ತೆ, ವೈಟ್ ಡಿಸ್ಚಾರ್ಜ್ ಆಗ್ತಾ ಇರುತ್ತೆ. ತುಂಬ ಜನಕ್ಕೆ ಪ್ರಾಬ್ಲಮ್ ಇದು, ವೈಟ್ ಡಿಸ್ಚಾರ್ಜ್ ಆಗ್ತಾ ಇರುತ್ತೆ. ಅವ್ರಿಗೆ ತುಂಬ ಅನುಕೂಲ ಆಗುತ್ತೆ. ಇವಾಗ ಇದೊಂದು ಇಷ್ಟೇ ತೆಳು ಇರುತ್ತೆ, ಪ್ಯಾಂಟೀಸ್ ಹಾಕ್ಕೊಂಡಿರ್ತಾರೆ, ಇಷ್ಟೇ ತೆಳು ಇರುತ್ತೆ. ಆವಾಗ ಅವ್ರಿಗೇನಾಗುತ್ತೆ, ಎಲ್ಲಿ ಬಟ್ಟೆ ಗಲೀಜಾಗೋಗುತ್ತೋ ಏನೋ ಅಂತ ಈ ಥರ ಒಂಥರ ಹಿಂಸೆ ಆಗ್ತಿರುತ್ತೆ. ಆಫೀಸಲ್ಲಾಗಲಿ ಕಾಲೇಜಲ್ಲಾಗಲಿ ಅವ್ರಿಗೂ ಅಷ್ಟೇ ತುಂಬ ಅನುಕೂಲ ಆಗುತ್ತೆ. ಈ ವೈಟ್ ಬ್ಲೀಡಿಂಗ್ ಆಗೋರಿಗೆ ಮತ್ತು ವೈಟ್ ಡಿಸ್ಚಾರ್ಜ್ ಆಗೋರಿಗೆ, ಬ್ಲೀಡಿಂಗ್ ಆಗಿ ಜಾಸ್ತಿ ಆಗುತ್ತೆ. ನೀವು ಪ್ಯಾಡ್ ಹಾಕ್ಕೊಂಡಿದ್ರೂ ಏನಾಗುತ್ತೆ, ಅದರಿಂದ ಇದು ಹೊರಗಡೆ ಬರಲ್ಲ, ದಪ್ಪ ಇದೆ. ಯಾರಿಗಾದ್ರೂ ಬೇಕು ಅಂದರೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್ ಕೊಟ್ಟಿರ್ತೀನಿ. ಒಂದು ಪ್ಯಾಕಲ್ಲಿ 2 ಬರುತ್ತೆ. ಮತ್ತು ನಾನು ಇವಾಗ ಒಂದು ಸಣ್ಣದಾಗಿ ಹೇಳ್ತೀನಿ. ವೈಟ್ ಡಿಸ್ಚಾರ್ಜ್ ಆಗೋರಿಗೆ ಒಂದು ಸಣ್ಣ ಮನೆ ಮತ್ತು ಅಲುವಿರಾ ಬರುತ್ತೆ. ಅಲುವಿರಾ ಕೊಟ್ಟು ಎಲ್ರ ಮನೇಲೂ ಇದ್ದೇ ಇರುತ್ತೆ. ತುಂಬ ಅದನ್ನು ದೃಷ್ಟಿ ಪರಿಹಾರಕ್ಕೂ ಮನೆ ಒಳಗೆ ಕಟ್ತಾರೆ. ಅಲುವಿರಾ ಜೆಲ್ನ ನಾವು ಮುಖಕ್ಕೆ ಹಚ್ಕೊಂಡ್ರೆ ಮುಖ ಗ್ಲೋ ಬರುತ್ತೆ ಅಂತ. ಅದು ತುಂಬ ಹೆಣ್ಣು ಮಕ್ಕಳಿಗಂತಲೇ ದೇವರು ಸೃಷ್ಟಿ ಮಾಡಿರೋ ಗಿಡ ಅದು. ಅದ್ರದ್ದು ಒಳಗಡೆ ತಿರುಳು ಬರುತ್ತೆ. ಆ ತಿರುಳನ್ನ ಬೆಳಗ್ಗೆ ಖಾಲಿ ಹೊಟ್ಟೆಗೆ ಆ ತಿರುಳು ತೊಗೊಂಡು, ಸ್ವಲ್ಪ ನಿಮಗೆ ಅದು ಲೋಳೆ ಅನಿಸುತ್ತೆ, ಕಣ್ಣು ಮುಚ್ಕೊಂಡು ತೊಗೊಳ್ಬೋದು. ಹಾಲಿಗೆ ಏನೂ ಸಕ್ಕರೆ ಏನೂ ಹಾಕ್ಕೊಳ್ಬಾರ್ದು. ಕೆಂಪು ಕಲ್ ಸಕ್ಕರೆ ಹಾಕಿ ಚೆನ್ನಾಗಿ ಕಾಯಿಸಿ ಆರಿಸಿರೋ ಹಾಲು. ನಿಮಗೆ ಬೆಚ್ಚಗೆ ಬೇಕಾ, ಬೆಚ್ಚಗೆ, ತುಂಬ ಬಿಸಿ ಬೇಡ. ಬೆಚ್ಚಗಿರೋ ಹಾಲಿಗೆ ಕೆಂಪು ಕಲ್ ಸಕ್ಕರೆನೇ ಹಾಕಬೇಕು, ಬೇರೆ ಯಾವುದೂ ಹಾಕಬೇಡಿ. ಆ ಕೆಂಪು ಕಲ್ ಸಕ್ಕರೆ ಇದನ್ನು 1 ಸ್ಪೂನ್ ಹಿಂಗೆ ತಿರುಳು ತೊಗೊಂಡು ನುಂಗ್ಬಿಟ್ಟು ಕಚ್ಚಕ್ಕೆಲ್ಲ ಹೋಗ್ಬಿಡಿ. ಸ್ವಲ್ಪ ಅದು ಕಹಿ ಒಗ್ರಿ ಇರುತ್ತೆ, ಆಮೇಲೆ ಥರ ಲೋಳೆ ನಿಮಗೆ ನುಂಗಕ್ಕಾಗಲ್ಲ. ಅದನ್ನು ನುಂಗ್ಬಿಟ್ಟು ಈ ಕೆಂಪು ಕಲ್ ಸಕ್ಕರೆ ಹಾಲಿರುತ್ತಲ್ಲ ಅದನ್ನು ನೀವು ಗಟ್ಟ ಅಂತ ಕುಡಿದ್ಬಿಡಿ. ಈ ಥರ ನೀವು 48 ದಿವಸ, ಒಂದು ದಿವಸನೂ ಬಿಡದೆ 48 ದಿವಸ ಮಾಡ್ಕೊಂಡು ಬಂದರೆ ನಿಮಗೆ 1 ವಾರ 10-15 ದಿವಸದಲ್ಲೇ ಸ್ವಲ್ಪ ರಿಸಲ್ಟ್ ಗೊತ್ತಾಗುತ್ತೆ, ಆಯಿತಾ. 48 ದಿವಸ ಒಂದು ಮಂಡಲ ಅಂತ ಹೇಳ್ತಾ ನಾವು ಏನೇ ಮಾಡಬೇಕಾದ್ರೂ 48 ದಿವಸ ನೀವು ಆ ಥರ ಮಾಡ್ತು ಅಂದರೆ ನಿಮಗೆ ನನಗೆ ವೈಟ್ ಡಿಸ್ಚಾರ್ಜ್ ಆಗ್ತಿತ್ತಾ ಅನ್ನೋದೇ ಮರ್ತೋಗುತ್ತೆ. ಅಷ್ಟು ಒಳ್ಳೆ ರೆಮಿಡಿ ಇದು. ನನಗೆ ಗೊತ್ತಿದ್ದಿದ್ದು ಒಂದೊಂದೇ ಟಿಪ್ಸ್ ಕೊಡ್ತಾ ಇರ್ತೀನಿ. ಇವಾಗ ಹೇಳಿದ್ನಲ್ಲ, ನಿಜವಾಗ್ಲೂ ತುಂಬ ಅಂದರೆ ತುಂಬ ಒಳ್ಳೆ ಪ್ರಾಡಕ್ಟ್ ಇದು. ಯಾರಿಗಾದ್ರೂ ಬೇಕು ಅಂದರೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್ ಹಾಕಿರ್ತೀನಿ, ಅಲ್ಲಿಂದ ತೊಗೊಳ್ಬೋದು. ಇಷ್ಟೊತ್ತು ಈ ವಿಡಿಯೋ ನೋಡಿದ್ದಕ್ಕೆ ತುಂಬ ಧನ್ಯವಾದಗಳು. ಥ್ಯಾಂಕ್ ಯು. ಜೈ ಶ್ರೀರಾಮ್.